ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿ ಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ ಮತ್ತು ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತಿನ ಸ್ಟೋರಿ ಬಂದು ಸಾಕ್ಷಿ 60,000 ರೂಪಾಯಿನ ಬಿಡಿಸ್ಕೊಂಡು ಬಂದೆ ಅಂತ ಹೇಳ್ತಾಳೆ. ಬಿಡಿಸ್ಕೊಂಬಂದು ಇಟ್ಕೊಂಡಿದ್ಲು. ಅದನ್ನು ಅವಳ ಅತ್ತೆ ಮಗಳದಿರಿಬ್ಬರು ಕತ್ಕೊಂಡು ಹೊರಟೋದ್ರು. ಆ ಓನರು, ಮನೆ ಓನರು ಚೆನ್ನಾಗಿ ಬೈದ್ಬಿಟ್ಟು ಆಚೆ ಹಾಕ್ಬಿಡ್ತಾನೆ. ಅವಳಿಗೆ ಭಾಳ ಬೇಜಾರಾಗುತ್ತೆ. ಸುಳ್ಳು ಸುಳ್ಳು ಹೇಳ್ಕೊಂಡು ಬಂದು ಸೇರ್ಕೊಂಡಿದೆಯಲ್ಲಮ್ಮ, ನಾಚಿಕೆ ಆಗಲ್ವ ನಿನಗೆ? ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ, ಸುಮ್ಮನೆ ಇವತ್ತು ಕೊಡ್ತೀನಿ ಅಡ್ವಾನ್ಸು ಅಂತೇಳ್ಬಿಟ್ಟು ಸುಳ್ಳು ಹೇಳ್ಕೊಂಡು ಬಂದಿದೀಯಾ ಅಂತೆಲ್ಲ ಬೈದು ಬಿಡ್ತಾನೆ. ಇಲ್ಲ ಅಂಕಲ್, ಇವತ್ತು ಒಂದು ದಿವಸ ಟೈಮ್ ಕೊಡಿ, ನಾನು ನಿಮ್ಮ ಅಡ್ವಾನ್ಸನ್ನು ಹೆಂಗಾದ್ರೂ ಮಾಡಿ ಸಂಜೆ ಒಳಗೆ ಹೊಂದಿಸ್ಕೊಡ್ತೀನಿ ಅಂದರೂ ಕೂಡ ಅವನು ಬಿಡಲಿಲ್ಲ. ತಂದುಬಿಟ್ಟೆಲ್ಲ ಆಚೆ ಹಾಕ್ಬಿಟ್ಟು ಬಾಗಿಲು ಬೀಗ ಹಾಕ್ಕೊಂಡು ಹೊರಟೋದ. ಈಗ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಪಾಪ. ರೋಡಲ್ಲಿ ಬ್ಯಾಗ್ ಎರಡೂ ಎಲ್ಲ ಹಿಡ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾಳೆ. ಪಾಪ ಅವಳಿಗೆ ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ. ಪಾಪ ಎಷ್ಟೊಂದು ಕಷ್ಟಪಡ್ತಿದ್ದಾಳೆ ಅಂದರೆ ಸಾಕ್ಷಿಗೆ ತುಂಬಾ ಕಷ್ಟ ಇದೆ. ಈ ಓನರು ಆ ರೀತಿ ಮಾಡಿಬಿಟ್ಟ. ಈ ಇಬ್ಬರು ಈ ಹೆಣ್ಮಕ್ಳು ಏನು ಮಾಡಿದ್ರು, ಆ ದುಡ್ಡನ್ನು ಕತ್ಕೊಂಡು ಹೋಗಿ ಅವ್ರ ಮನೇಲಿ ಇಟ್ಕೊಂಡು ಏನು ಖುಷಿಯಾಗಿ ಲೆಕ್ಕ ಹಾಕೋತಾ ಇದ್ದಾರೆ. 82,000 ರೂಪಾಯಿ ಇದೆ ಅಂತ ಹೇಳ್ತಿದ್ದಾರೆ. 82,000 ಇದೆ, ನಾನು 41,000, ನೀನು 41,000 ತಗೊಳ್ಳೋಣ, ನಾನೊಂದು ರಿಂಗ್ ಮಾಡಿಸ್ಕೋಬೇಕು, ಡ್ರೆಸ್ ತೊಗೋಬೇಕು, ಅದು ಇದು ಅಂತೆಲ್ಲ ಕತೆ ಹೇಳ್ತಾವಳೆ. ಆದರೆ ಇವಳು ಇನ್ನೊಬ್ಳು ಕೊಡೋಕ್ಕೆ ಇಷ್ಟ ಇಲ್ಲ. ನಾನು ಯಾಕೆ ಕೊಡಲಿ, ನಾನು ಕೊಡಲ್ಲ, ಫುಲ್ ನನಗೆ ಬೇಕು ಅಂತ. ಅವಳು ನನಗೂ ಬೇಕು ಸೇರು ಅಂತ. ಹೀಗಾಗಿ ಕೊನೆಗೆ ಅಮ್ಮಂಗೆ ಹೇಳೋದು ಅಂತ, ಆಮೇಲೆ ಸಾಕ್ಷಿಗೆ ಹೇಳ್ತೀನಿ ಹೋಗಿ ಅಂತ. ಆಮೇಲೆ ಸಾಕ್ಷಿಗೆ ಹೇಳಿದ್ರೆ ಏನಾಗುತ್ತೆ ಹೇಳು, ಈ ದುಡ್ಡನ್ನ ಅವಳು ಅಡ್ವಾನ್ಸಿಗೆ ಇಸ್ಕೋತಾಳೆ. ಆವಾಗ ನಮ್ಮ ಮನೆಗೆ ಬರಲ್ಲ, ಆವಾಗ ನಿನಗೇನು ಬೇಕು ಅದು ಕೊಡ್ಸೋಕ್ಕಾಗಲ್ಲ, ಯೋಚನೆ ಮಾಡು ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಹೊರ್ಟೋಗ್ತಾಳೆ. ಹೊರ್ಟೋದಾಗ ಈ ಕಡೆ ಈ ಓನರು ಬಾಯಿಗೆ ಬಂದಂಗೆಲ್ಲ ಬೈದು ಆಚೆ ಹಾಕ್ಬಿಡ್ತಾನೆ. ಆ ಹುಡುಗಿನ ಆಚೆ ಹಾಕಿದ ತಕ್ಷಣ ಪಾಪ ಅವಳು ಹೊತ್ಕೊಂಡು ಬ್ಯಾಗ್ ಎಳ್ಕೊಂಡು, ಹೊಟ್ಟೆಗೆ ಅನ್ನ ಇಲ್ಲ, ಏನಿಲ್ಲ, ಪಾಪ ರೋಡಲ್ಲೆಲ್ಲ ಅಲ್ಕೊಂಡು ಬರ್ತಾ ಇದ್ದಾಳೆ. ಅಲ್ಲಿ ಬಂದು ಸುಸ್ತಾಗಿ ಬ್ಯಾಗನ್ನೆಲ್ಲ ಹಾಕ್ಬಿಟ್ಟು ಕೂತ್ಕೊತಾಳೆ. ಕೂತ್ಕೊಂಡ್ರೆ ಪಾಪ ಅಲ್ಲಿರೋರು ಅಳ್ತಾಳೆ. ಹೆಂಗಾದ್ರೂ ದುಃಖ ಬಂದೇ ಬರುತ್ತೆ ಅಲ್ವಾ, ಕಷ್ಟ ಕಾಲ ಅಂದಾಗ ದುಃಖ ಬಂದೇ ಬರುತ್ತೆ. ದುಃಖದಲ್ಲಿ ಅಳ್ತಿರ್ತಾಳೆ ಪಾಪ ಅವಳು. ಈ ಕಡೆ ಬಂದು ಅಗ್ನಿ ಸಾಕ್ಷಿನ ಹುಡುಕ್ಬೇಕು ಅಂತ ಅವನು ಇಂಟೆನ್ಷನ್ ಇದೆ. ಆದರೆ ಅವನ ಚಿಕ್ಕಮ್ಮನ ಮಗ ಹೇಳ್ತಾನೆ, ಇಲ್ಲ ಇಮ್ಮಿಡಿಯೇಟಾಗಿ ಈಗಲೇ ಹುಡುಕ್ಬೇಕು ಅಂತ. ಈಗಾಗಲ್ಲ, ಯಾವತ್ತೋ ಹುಡುಕಿರಾಯ್ತು ಅಂತ ಅಗ್ನಿ ಹೇಳ್ತಾನೆ. ಅದಕ್ಕೆ ಅವ್ರ ಚಿಕ್ಕಮ್ಮ ಮಗ ಈಗ ಇಮ್ಮಿಡಿಯೇಟಾಗಿ ಹುಡ್ಕೋಣ ಅಂತ ಹೇಳ್ತಾನೆ. ಆಯಿತು ಬಾ ಹುಡ್ಕೋಣಂತೆ ಅಂತೇಳಿ ಅಗ್ನಿ ಹೋಗಿ ಬರ್ತೀನಿ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ರೂಮಿಗೆ ಹೋಗಿ ಆಮೇಲೆ ಹೋಗೋಣಂತೆ ಇಬ್ಬರೂ ಹುಡ್ಕೋಣಂತೆ ಅಂತ ಹೇಳಿ ಹೋಗ್ತಾನೆ. ಹುಡ್ಕೋದೇನೋ ಸುಲಭ ಅಲ್ಲ ಅಂತ ಅಗ್ನಿ ಹೇಳ್ತಾನೆ. ಅದಕ್ಕೆ ಅಯ್ಯೋ ಏನೇನೋ ಎಲ್ಲ ಮಾಡ್ಬೋದು, ಅವಳನ್ನ ಹುಡ್ಕೋದೇನು ದೊಡ್ಡ ಕೆಲಸ ಅಲ್ಲ ನಡಿ ಅಂತ ಹೇಳ್ತಾನೆ. ಇವರು ಅಮ್ಮ ಮಗ ಮತ್ತು ತಂಗಿ 3 ಜನ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾ ಇರೋದು. ಇವನನ್ನ ಏನಾದರೂ ಮಾಡಿ ಬಕ್ರ ಮಾಡಿ ಇಡೀ ಆಸ್ತಿ ಎಲ್ಲ ಹೊಡಿಬೇಕು ಅಂತ ಅವ್ರ ಆಸೆ ಇದೆ. ಇವಳು ಚಿಕ್ಕಮ್ಮ ಇವಳಿಗೆ ಎಲ್ಲ ಆಸ್ತಿನೂ ನನಗೆ ಬೇಕು, ಅವನಿಗೆ ಏನು ಇಲ್ದಂಗೆ ಮಾಡಬೇಕು, ದೊಡ್ಡ ಹೆಂಡ್ತಿ ಮಗ ಅಲ್ಲ, ಏನು ಇಲ್ದಂಗೆ ಮಾಡಬೇಕು ಅಂತ ಇವಳು ಇಂಟೆನ್ಷನ್ ಇದೆ. ಬಾವ ಅಂದ್ಕೊಂಡು ಎಲ್ಲ ನಾವು ನನ್ನ ಮಗನಿಗೆ ತೊಗೋಬೋದು, ನನ್ನ ಮಗಳಿಗೆ ತೊಗೋಬೋದು, ನಾನು ತೊಗೋಬೋದು ಅನ್ನೋದು ಇವಳ ಆಸೆ. ಆದರೆ ಅಲ್ಲಿ ಅವನೇನು ಅಷ್ಟು ದಡ್ಡ ಅಲ್ಲ ಅಗ್ನಿ. ಎಲ್ಲ ನೋಡ್ತಾ ಇರ್ತಾನೆ, ಎಲ್ಲ ತಿಳ್ಕೊಳ್ತಾ ಇರ್ತಾನೆ. ಇವ್ರ ಹಿಂದೆ ಅವನಿಗೆ ಬೆನ್ನಿಂದೆ ಏನೇನು ಮಾಡ್ತಾರೆ ಎಲ್ಲ ಅವನಿಗೆ ಗೊತ್ತಿರುತ್ತೆ. ಆದರೆ ಗೊತ್ತಿಲ್ಲ ಅಂದ್ಕೊಂಡು ಇವ್ರು ನಾಟಕ ಆಡ್ತಿರ್ತಾರೆ. ಅವನ ಹಿಂದೆ ನಗೋದು, ಹಂಗೆ ಹಿಂಗೆ ಅನ್ನೋದು ಇವೆಲ್ಲ ಮಾಡ್ತಾಯಿರ್ತಾರೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಹೋಗೋಣಂತೆ ಅಂತ ಹೇಳಿಬಿಟ್ಟು ಸುಮ್ಮನಾಗಿರ್ತಾನೆ. ಈ ಕಡೆ ಇವಳು ಪಾಪ ರೋಡಲ್ಲಿ ಬ್ಯಾಗೆಲ್ಲ ಎಳ್ಕೊಂಡು ಸಾಕಾಗಿ ಬರ್ತಾ ಇದ್ದಾಳೆ. ಎಲ್ಲೂ ಮನೆ ಅಂತ ಇಲ್ಲ, ಇರೋಕ್ಕೆ ಜಾಗ ಇಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ಪಾಪ ಭಾಳ ಕಷ್ಟ, ನೋಡೋಕ್ಕಾಗಲ್ಲ ಕಣ್ಣಿಂದ, ಅಷ್ಟು ಕಷ್ಟಪಟ್ಕೊಂಡು ಬರ್ತಾ ಇದ್ದಾಳೆ. ಆದರೆ ಅಲ್ಲೇನಾಗುತ್ತೆ ಅಂದರೆ, ಎಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದ್ರೂ ಎಲ್ಲಿ ಇರೋದು, ಏನು ಮಾಡೋದು ಅಂತ ಇವಳು ಒಂದು ಕೆಲಸ ಮಾಡ್ಬೋದಿತ್ತು. ಬೇಕ್ರಿಗೆ ಹೋಗಿ ರಮೇಶ್ ಅಂಕಲ್ ಮನೆಗೆ ಹೋಗ್ಬೋದಿತ್ತು.
ಆದರೆ ಅಲ್ಲಿ ಹೋಗಲಿಲ್ಲ ಇವಳು. ಸೀದಾ ರೋಡಲ್ಲಿ ಬರ್ತಾ ಇದ್ದಾಳೆ. ಏಕೆಂದರೆ ಅಲ್ಲಿ ಮನೆ ಮಾಡ್ಕೊಂಡಿರ್ತೀನಿ ಅಂತೇಳಿ ಅವರು ಅಡ್ವಾನ್ಸು ಬ್ಯಾಂಕಲ್ಲಿರೋ ದುಡ್ಡೆಲ್ಲ ಬಿಡಿಸ್ಕೊಂಡು ಹೋಗಿ ಅದು ಬೇರೆ ಹೋಯ್ತು. ಎಲ್ಲ ತಲೆ ಬಿಸಿ ಆಗಿರುತ್ತೆ ಪಾಪ. ಕಳ್ಕೊಂಡವರಿಗೆ ಗೊತ್ತು ಅದ್ರದ್ದು ಕಷ್ಟ ಏನು ಅಂತೇಳಿ. ಸುಮ್ಮನೆ ಹೇಳೋರಿಗೆ ಏನು ಗೊತ್ತಿರುತ್ತೆ. ಆ ಥರ ಪಾಪ ಅವಳು ಕಷ್ಟಪಟ್ಕೊಂಡು ಬರ್ತಿದ್ದಾಳೆ. ಯಾರೋ ಹುಚ್ಚಿಕ್ಕಣೋ ಅಂತ ಅಲ್ಲಿರೋರು ಮಾತಾಡ್ತಾ ಇರ್ತಾರೆ ಇಬ್ಬರು ಹುಡುಗರು. ಆಮೇಲೆ ಏನೋ ಹುಡುಗ ಕೈ ಕೊಟ್ಟಿರಬೇಕು, ಲವ್ ಫೇಲೂರು ಅಂತ ಕೆಲವ್ರು ಮಾತಾಡ್ತಿರ್ತಾರೆ. ಅದನ್ನು ಕೇಳಿಸ್ಕೊಂಡು ಅವಳಿಗೆ ಸಿಟ್ಟು ಬಂದ್ಬಿಡುತ್ತೆ. ಹುಡುಗ ಲವ್ ಮಾಡೋಕ್ಕೆ ನಾವು ಹುಡುಗಿರಿರೋದು, ಬೇರೆ ಯಾವ ವಿಷಯಕ್ಕೂ ಅಳೋದೇ ಇಲ್ವಾ, ಹಾಗೆ ಹೀಗೆ ಅಂತೇಳಿ ಬೈತಾಳೆ. ಆಮೇಲೆ ಹುಚ್ಚಿನೇ ನಾನು, ಪ್ರತಿಯೊಂದು ವಿಷಯದಲ್ಲೂ ಹುಚ್ಚಿನೇಯ, ಎಲ್ಲ ನಂಬಿದ್ದು ನಾನು ಹುಚ್ಚಿನೇಯ, ನಮ್ಮ ಅತ್ತೆ ನಂಬಿದ್ದು ಹುಚ್ಚಿನೇ ನಾನು ಅಂತ ಹೇಳ್ತಾನೆ. ಇದು ತುಂಬ ಬೇಜಾರಾದ ವಿಷಯ. ಆಮೇಲೆ ಇಲ್ಲಿ ಅಗ್ನಿ, ಚಿಕ್ಕಮ್ಮನ ಮಗ, ಚಿಕ್ಕಮ್ಮನ ಮಗಳು ಪ್ಲ್ಯಾನ್ ಮಾಡ್ತಿರ್ತಾರೆ. ಹೇಗೆ ಮುಂದೆ ಏನೇನು ಮಾಡ್ಬೋದು ಎತ್ತ ಅಂತೇಳ್ಬಿಟ್ಟು ಇವ್ರದ್ದು ಪ್ರೀ ಪ್ಲ್ಯಾನು. ಪ್ರತಿಯೊಂದು ವಿಷಯನೂ ಪ್ಲ್ಯಾನ್ ಮಾಡಿಕೊಂಡೇ ಇವರು ಮಾಡ್ತಾ ಇರ್ತಾರೆ. ಆದರೆ ಇವರು ಫೇಲ್ಯೂರ್ ಆಗೋದೇ, ವರ್ಕೌಟ್ ಆಗಲ್ಲ. ಸುಮ್ಮನೆ ಇವರು ಎಲ್ಲ ಕ್ರಿಮಿನಲ್ ಐಡಿಯಾ ಮಾಡೋದು, ಎಲ್ಲ ಇದು ಮಾಡೋದು ಇದೇ ಮಾಡ್ತಿರ್ತಾರೆ. ಅವ್ರ ಅಮ್ಮ ಕೂಡ ಅದೇ ಕ್ಯಾಟಗರಿ, ತಂಗಿ ಕೂಡ ಏನು ಮಾಡ್ತೀರಾ ಹೇಳಿ ಅನ್ನೋದು ಇವರೆಲ್ಲ ಹೇಳ್ತಾ ಹೋಗೋದು, ಈ ಥರ ಕತೆ ಹೇಳ್ತಾರೆ ದಿನಾನು. ಆದರೆ ಅದು ಯಾವುದೂ ಆಗಲ್ಲ. ಅಗ್ನಿ ಭಾಳ ಫಾಸ್ಟ್ ಇದ್ದಾನೆ, ಅವನೇನಕ್ಕೂ ಬಗ್ಗೋ ಅಂಥವನಲ್ಲ. ಮತ್ತು ಚಿಕ್ಕಮ್ಮ ಇದ್ದಾಳಲ್ಲ, ಅದೇ ಅವ್ರ ಅಪ್ಪನ ಎರಡನೇ ಹೆಂಡ್ತಿ, ಅವಳು ಪಾಪ ಒಳ್ಳೆಯವಳು. ಇಲ್ಲಿವರೆಗೆ ಮಗ ಅಂದರೆ ಪಾಪ ಸಖತ್ ಇಷ್ಟಪಡ್ತಾಳೆ. ಇವರೆಲ್ಲ ಎಷ್ಟೇ ಕ್ರಿಮಿನಲ್ ಮೈಂಡು ಉಪಯೋಗಿಸಿದ್ರು ಅವಳು ಪಾಪ ಮಗ ಅನ್ನೋದು ಇಷ್ಟ ಇದೆ. ಅದೇ ಅವನ ಮುಖ ನೋಡಿದ ತಕ್ಷಣ ನಮ್ಮ ಅಮ್ಮನಿಗೆ ಸತ್ತ ಮೇಲೆ ಇವಳು ಮದುವೆ ಮಾಡ್ಕೊಂಡ್ನಲ್ಲ ಅಪ್ಪ ಅಂತ ಅದೇ ದ್ವೇಷ ಇದೆ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಆ ಅಮ್ಮ ಮಾತ್ರ ಭಾಳ ಚೆನ್ನಾಗಿ ನೋಡ್ಕೋತಾಳೆ, ಮಾತಾಡ್ಸೋದು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ಅದೇ ಸಾಕಾಗುತ್ತೆ. ಹಾಗೆ ಇವ್ರಂಗೇನು ಕ್ರಿಮಿನಲ್ ಮೈಂಡ್ ಉಪಯೋಗಿಸಲ್ಲ, ಭಾಳ ಒಳ್ಳೆ ಥಿಂಗ್ಸು ಅಯ್ಯಮ್ಮ. ಇವರಿಗೆ ಬೈದು ಎಲ್ಲ ಚೀಮಾರಿ ಹಾಕಿ ಅವರೆಲ್ಲ ಅಯ್ಯೋ ಬಾರೋ ನಮಗೆ ಹಾಕಬೇಕು, ಬನ್ನಿ ನಮಗೆ ಹಾಕಬೇಕು ಅಂತ ಎಲ್ಲ ದೂರ ಹೋಗ್ಬಿಡ್ತಾರೆ. ಈಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಪಾಪ. ರೋಡಲ್ಲಿ ನಿಂತಿದ್ದಾಳೆ, ಯಾರು ಸಹಾಯ ಮಾಡ್ತಾರೋ ಏನು ಕತೆನೋ ನೋಡಬೇಕು. ಇವತ್ತಿನ ಕತೆ ಇಷ್ಟ ಆಗಿದೆ, ನಾಳಿನ ಕತೆಯಲ್ಲಿ ಏನಾಗುತ್ತೆ ನೋಡೋಣಂತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.